ಮಣ್ಣಲ್ಲಿ ಮಣ್ಣಾದ ದೇಶದ ಖ್ಯಾತ ಉದ್ಯಮಿ ಸಿಜೆ ರಾಯ್ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರ ನೆರವೇರಿತು. ಬನ್ನರುಘಟ್ಟದ ನೇಚರ್ ಲಕ್ಸುರಿಯಲ್ಲಿ ರಾಯ್ ಅವರ ಅಂತ್ಯಕ್ರಿಯೆ ನಡೆದಿದೆ. ಕಾಸಾ ಗ್ರ್ಯಾಂಡ್ ಮಣ್ಣಲ್ಲಿ ಮಣ್ಣಾದ ರಿಯಲ್ ಎಸ್ಟೇಟ್ ಉದ್ಯಮಿ. ಸಾವಿರಾರು ಕೋಟಿ ರೂಪಾಯಿ ಸಾಮ್ರಾಜ್ಯವನ್ನ ಈ ಉದ್ಯಮಿ ಸಿಜೆ ರಾಯ್ ಕಟ್ಟಿದ್ರು. ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಮತ್ತು ಸಂಸ್ಥಾಪಕ ಆಗಿರ್ತಕ್ಕಂಥ ಸಿಜೆ ರಾಯ್ ಅವರು ಕುಟುಂಬಸ್ಥರು ಆಪ್ತರಿಂದ ಸಿಜೆ ರಾಯ್ಗೆ ಅಂತಿಮ ನಮನ ಸಲ್ಲಿಸಲಾಯಿತು. ಸಿಜೆ ರಾಯ್ ಇಷ್ಟದ ವಸ್ತುಗಳು ಅಂದರೆ ರೋಲ್ಸ್ ರಾಯ್ ಅದರ ಆ ಕಾರಿನ ಕೀಯನ್ನು ಇಟ್ಟು ಅಂತ್ಯಕ್ರಿಯೆ ಮಾಡಿದ್ದಾರೆ. ಕಾನ್ಫಿಡೆಂಟ್ ಕಾಸಾ ಗ್ರ್ಯಾಂಡ್ನ ರಾಜ್ಕುಮಾರ್ ಪಾರ್ಕ್ನಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ. ಪಾರ್ಥಿವ ಶರೀರಕ್ಕೆ ಬ್ಲೇಸರ್, ಶೂ, ಸನ್ಗ್ಲಾಸ್ ಧರಿಸಿ ಅಂತಿಮ ವಿದಾಯವನ್ನ ಮಾಡಲಾಯಿತು. ಯಾಕಂದರೆ ಸಿಜೆ ರಾಯ್ ಅವರಿಗೆ ನೀವು ಒಂದಿಷ್ಟು ಜನ ನೋಡಿರಬಹುದು. ಅವರ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸಿಕ್ಕಾಬಟ್ಟೆ ಅವರ ವಿಡಿಯೋಗಳನ್ನು ವೈರಲ್ ಮಾಡ್ಕೊಳ್ತಾ ಇದ್ರು. ಅಂದರೆ ಅವರಿಗೆ ಕಾರ್ ಅಂದರೆ ಬಹಳ ಇಷ್ಟ. ಅದರಲ್ಲಿ ಸುಮಾರು ಒಂದಿಷ್ಟು ಕಾರ್ಗಳು ಅವರು ಪಡ್ಕೊಂಡಿದ್ದಾರೆ. ಅಂದರೆ ಎಲ್ಲವೂ ಕೂಡ ರೋಲ್ಸ್ ರಾಯ್ಸ್ಗಳೇ, ವಿಭಿನ್ನವಾದಂಥ ರೋಲ್ಸ್ ರಾಯ್ಸ್ಗಳು ಅವರು ಹೊಂದಿದ್ರು. ಅವರಿಗೆ ಕಾರ್ ಕ್ರೇಜ್ ಆಗಿರ್ಬೋದು, ಸೂಟ್ಗಳು, ಡಿಫ್ರೆಂಟ್ ಆಗಿರ್ತಕ್ಕಂಥ ಸೂಟ್ಗಳು, ಅಷ್ಟು ಅವರ ಎಂಪ್ಲಾಯೀಸ್ಗಳನ್ನು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರಂತೆ. ಇದು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ. ಆದರೆ ಅವರು ಕಾರಣಾಂತರಗಳಿಂದ ಇವತ್ತು ಎಲ್ಲರನ್ನ ಅಗಲಿ ಜೀವ ಬಿಟ್ಟಿದ್ದಾರೆ. ಈಗ ಅಂತಿಮ ನಮನ ಸಲ್ಲಿಸಲಾಯಿತು. ಎಲ್ಲರೂ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಒಂದಿಷ್ಟು ಅವರನ್ನು ನಂಬಿಕೊಂಡು ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗಳಾಗಿರ್ಬೋದು, ಅವರ ಕುಟುಂಬಸ್ಥರು ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಅವರು ಕ್ರಿಶ್ಚಿಯನ್ ಆಗಿರೋದ್ರಿಂದ ಅದರ ಪದ್ಧತಿ ಪ್ರಕಾರನೇ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಿದೆ.